ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಸಾಮಾನ್ಯವಾಗಿ ಮೃತ್ಯುವಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಪ್ರಶ್ನೆಗಳು ಬಹಳಷ್ಟು ಜನರ ಮನದಲ್ಲಿ ಇರುತ್ತೆ. ಅಂದರೆ ಮೃತ್ಯುವಿನ ನಂತರ ಆತ್ಮಕ್ಕೆ ತಾನು ಮಾಡಿದ ಎಲ್ಲ ಕರ್ಮಗಳು ನೆನಪಿನಲ್ಲಿ ಇರುತ್ತವೆ ಅನ್ನುವಂಥ ಪ್ರಶ್ನೆ ಬರ್ತದೆ. ಬಾಪೂಜಿಯವರ ಉತ್ತರ ಬೇಹದ್ ಜ್ಞಾನದ ಮುಖಾಂತರ ಈ ರೀತಿ ಇದೆ. ಆತ್ಮ ತನ್ನ ಶರೀರವನ್ನು ತ್ಯಜಿಸಿದಾಗ, ಅಂದರೆ ಪ್ರಾಣ ಬಿಟ್ಟಾಗ, ಅದು ಪಂಚತತ್ವದಿಂದ 3 ತತ್ವಕ್ಕೆ, ಅಂದರೆ ಸೂಕ್ಷ್ಮ ಶರೀರಕ್ಕೆ ಬರುತ್ತದೆ. ಜಲ ಮತ್ತು ಪೃಥ್ವಿ ತತ್ವ ಇಲ್ಲಿಯೇ ಉಳಿಯಿತು. ಇನ್ನು ಉಳಿದ 3 ತತ್ವ ಅಂತಂದರೆ ಅಗ್ನಿ, ವಾಯು ಹಾಗೂ ಆಕಾಶ, ಈ 3 ತತ್ವಕ್ಕೆ ಶರೀರ ಬರುತ್ತದೆ. ಆಗ ಅದರ ಮನಸ್ಸಿನಂತೆ ಅದರ ಗತಿ, ಅದರ ಸ್ಪೀಡ್ ಮನಸ್ಸಿನ ವೇಗಕ್ಕೆ ಬರ್ತದೆ. ಅಂತಮತಿ ಸೋ ಗತಿ ಅಂತ ಬಾಪೂಜಿಯವರು ಆಗಾಗ ಹೇಳ್ತಾ ಇರ್ತಾರೆ. ಅಂದರೆ ಸಾಯುವ ಅಂತಿಮ ಕ್ಷಣದಲ್ಲಿ ಆ ಆತ್ಮನ ಮನಸ್ಸಿನಲ್ಲಿ ಏನಿರುತ್ತದೆಯೋ, ಏನು ಇತ್ತೋ ಅದೇ ಗತಿ ಅದಕ್ಕೆ ಸಿಗುತ್ತದೆ. ಅದು ಶರೀರವನ್ನು ಬಿಟ್ಟಾಗ, ಅಂದರೆ ಸಾಕಾರಿ ಶರೀರ, ಈ ಪಂಚತತ್ವದ ಶರೀರವನ್ನು ತ್ಯಜಿಸಿ ಸೂಕ್ಷ್ಮಕ್ಕೆ ಬಂದಾಗ ಅದರೊಂದಿಗೆ ಅದರ ಕರ್ಮಗಳು, ಅದರ ನೆನಪುಗಳು ಜೊತೆಯಾಗಿಯೇ ಬರುತ್ತವೆ. ಅಂದರೆ ಆಗ ತಾನೇ ತ್ಯಜಿಸಿದ ಜನ್ಮದ ನೆನಪಿರುತ್ತದೆ, ಅದರ ಹಳೆಯ ಜನ್ಮದ ನೆನಪುಗಳು ಇರೋದಿಲ್ಲ. ಈಗ ತಾನೇ ಮುಗಿಸಿ ಬಂದ ಜನ್ಮದ ಒಳ್ಳೆಯ ಕೆಟ್ಟ ಕರ್ಮಗಳು ನೆನಪಿಗೆ ಬಂದು ಆ ಆತ್ಮಕ್ಕೆ ಅತೀವ ದುಃಖವಾಗುತ್ತದೆ. ಒಳ್ಳೆಯ ಕರ್ಮಗಳನ್ನು ನೆನಪು ಮಾಡಿಕೊಂಡು ಸುಖದ ಅನುಭವವೂ ಸಹ ಆ ಆತ್ಮ ಮಾಡುತ್ತಿರುತ್ತದೆ. ಕೆಟ್ಟ ಕರ್ಮಗಳನ್ನು ಮಾಡಿದ ಕಾಮವಾಸನೆಗಳಲ್ಲೇ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಆತ್ಮವು ಭೂತ ಪ್ರೇತ ಜನ್ಮವನ್ನು ತಳೆಯುತ್ತದೆ ಅಂತ ಬಾಪೂಜಿಯವರು ಹೇಳ್ತಾರೆ. ಆತ್ಮ ತನ್ನ ಹಳೆಯ ಜನ್ಮಗಳನ್ನೆಲ್ಲ ನೆನಪಿಸಿಕೊಳ್ಳಬೇಕೆಂದರೆ ಆ ಆತ್ಮ ತನ್ನ ಸೂಕ್ಷ್ಮ ಶರೀರವನ್ನು ಕ್ಲಿಯರ್ ಮಾಡಿಕೊಳ್ಬೇಕಾಗುತ್ತೆ, ಶುದ್ಧ ಮಾಡಿಕೊಳ್ಬೇಕಾಗುತ್ತೆ. ಏಕೆಂದರೆ ನಮ್ಮ ಎಲ್ಲ ಜನ್ಮಗಳ ಕರ್ಮಗಳು, ವಿಕರ್ಮಗಳು ಎಲ್ಲವೂ ನಮ್ಮ ಕಾರಣ ಶರೀರದಲ್ಲಿ ಕಲೆಕ್ಟಾಗಿ ಕುಳಿತಿರ್ತದೆ. ಆದರೆ ಕಾರಣ ಶರೀರದ ಮೇಲೆ ಸೂಕ್ಷ್ಮ ಶರೀರವು ಆವರಿಸಿಕೊಂಡಿರುತ್ತದೆ. ಕಾರಣ ಶರೀರ ಅಂದರೆ ಆಕಾಶ ತತ್ವ. ಈ ಆಕಾಶ ತತ್ವದ ಮೇಲೆ ವಾಯು ಮತ್ತು ಅಗ್ನಿ ತತ್ವವು ಆವರಿಸಿಕೊಂಡಿರುತ್ತದೆ. ಹೀಗಾಗಿ ಎಲ್ಲವೂ ಕಾರಣ ಶರೀರದಲ್ಲಿ ರೆಕಾರ್ಡ್ ಆಗಿದೆ, ಆದರೆ ನೆನಪಿಗೆ ಬರೋದಿಲ್ಲ. ಕಾರಣ ವಾಯು ಮತ್ತು ಅಗ್ನಿ ತತ್ವವು ಅದನ್ನು ತಡೆಯುತ್ತಿರುತ್ತದೆ. ಈ ಆವರಣಗಳನ್ನೆಲ್ಲ ತ್ಯಜಿಸಬೇಕು, ಆಗ ಎಲ್ಲವೂ ನೆನಪಿಗೆ ಬರುತ್ತದೆ. ಇದಕ್ಕಾಗಿ ಆತ್ಮ ತ್ಯಾಗ ಮತ್ತು ತಪಸ್ಸನ್ನು ಮಾಡಬೇಕು. ಮೇಲಿನ ಲೋಕಕ್ಕೆ ಹೋಗಬೇಕು. ಸ್ವರ್ಗ ಲೋಕಕ್ಕೆ ಹೋದಾಗ ಅಲ್ಲಿ ಸ್ವಲ್ಪವೇ ನೆನಪಾಗುತ್ತಾ ಹೋಗುತ್ತದೆ. ಇದರ ನಂತರ ಮಹರ್ಲೋಕ, ಜನಲೋಕ, ತಪಲೋಕಕ್ಕೆ ಹೋಗುತ್ತಾ ಎಲ್ಲ ಆವರಣಗಳು ನಿಧಾನವಾಗಿ ಒಂದೊಂದೇ ಕಳಚಿಕೊಳ್ಳುತ್ತಾ ಹೋಗುತ್ತವೆ. ಆಗ ಆತ್ಮ ಸತ್ಯಲೋಕಕ್ಕೆ ಹೋಗುತ್ತದೆ. ಅಲ್ಲಿ ಅದಕ್ಕೆ ಸಂಪೂರ್ಣ ಸತ್ಯದ ಅರಿವಾಗುತ್ತದೆ. ಹೀಗಾಗಿ ಆತ್ಮನ ಕೆಪಾಸಿಟಿಗೆ ತಕ್ಕ ಹಾಗೆ, ಸಾಮರ್ಥ್ಯಕ್ಕೆ ತಕ್ಕಂತೆ ಅದಕ್ಕೆ ಸ್ಮೃತಿ ಅನ್ನೋದು ಉಂಟಾಗುತ್ತೆ. ಹೊರತು ಎಲ್ಲ ಆತ್ಮಗಳಿಗೂ ಎಲ್ಲ ಜನ್ಮಗಳ ಸ್ಮೃತಿ ಇರುವುದಿಲ್ಲ. ಯಾವ ಆತ್ಮ ಈ ಲೋಕದಲ್ಲಿದ್ದಾಗಲೇ ಭಗವಂತನನ್ನು ಸ್ಮರಿಸುತ್ತಾ ತನ್ನ ಈ ಜನ್ಮವನ್ನೇ ಅಂತಿಮ ಜನ್ಮವೆಂದು ತಿಳಿದುಕೊಂಡು ಎಲ್ಲವನ್ನ ಇಲ್ಲಿಯೇ ಕ್ಲಿಯರ್ ಮಾಡಿಕೊಂಡು ಜೀವನ್ಮುಕ್ತಿಯತ್ತ ಪುರುಷಾರ್ಥವನ್ನು ಮಾಡುತ್ತೋ ಅಂತಹ ಆತ್ಮ ಮೇಲೆ ಹೋದಾಗ ಎಲ್ಲವೂ ನೆನಪಿಗೆ ಬರ್ತಾ ಹೋಗುತ್ತದೆ. ಪರಂ ಶಾಂತಿ.